ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶ್ವೇತಾರವರೇ, ಈ ಗ್ರಾಮದ ಸದಸ್ಯರಾದಂಥ ಪಾರ್ವತಮ್ಮ ಅವರೇ, ಉಪವ್ಯವಸ್ಥಾಪಕರಾದ ಕಿರಣ್ ಅವರೇ, ರಮೇಶ್ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಸದಸ್ಯರೇ, ಆಡಳಿತ ಮಂಡಳಿ ಸದಸ್ಯರೇ, ಆತ್ಮೀಯ ಕಪ್ಪಲ್ಮಡುಗು ಗ್ರಾಮಸ್ಥರೇ, ಪತ್ರಕರ್ತ ಮಿತ್ರರೇ, ಇವತ್ತು ನಿಜವಾಗ್ಲೂ ಕೂಡ ಭಾಳ ಸಂತೋಷವಾದಂಥ ಒಂದು ದಿನ. ಕಪ್ಪಲ್ಮಡುಗಲ್ಲಿ ಮೊದಲಿಗೆ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಇತ್ತು. ಅದು ಗಂಡಸರು ನಡೆಸ್ತಾ ಇದ್ದಂಥ ಒಂದು ಸಂಘ ಆಗಿತ್ತು. ಒಳ್ಳೆ ಬಿಲ್ಡಿಂಗು, ದೊಡ್ಡ ಬಿಲ್ಡಿಂಗ್ ಕೂಡ ಇತ್ತು. ಯಾಕೆಂತಂದರೆ ನಾನು ಅನೇಕ ಬಾರಿ ಕಪ್ಪಲ್ಮಡುಗು ಗ್ರಾಮದ ಸರ್ವ ಸದಸ್ಯರ ಸಭೆಗೆ ದಿವಂಗತ ಮಂಡಿಕಲ್ ವೆಂಕಟೇಶ್ ಅವ್ರ ಜೊತೆ ಬಂದಿದ್ದೀನಿ. ಭಾಳ ಉತ್ತಮವಾಗಿ ನಡೀತಾ ಇತ್ತು. ಮೋಸ್ಟ್ಲಿ ಶಂಕರ ಅಂತ ಸೆಕ್ರೆಟ್ರಿ ಇದ್ದ. ಕಾರಣಾಂತರಗಳಿಂದ ಅದು ಏನಾಯಿತೋ ಅದರ ವಿಚಾರದ ಬಗ್ಗೆ ನಾನಿಲ್ಲಿ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಆ ಒಂದು ಸಂಘ ರಮೇಶ್ ಹೇಳ್ದಂಗೆ 25ರಿಂದ 26 ಕ್ಯಾನು ಒಂದು ಹೊತ್ತಿಗೆ ಹೋಗ್ತಾಯಿತ್ತು. ಅಷ್ಟೊಂದು ದೊಡ್ಡ ಸಂಘ. ಊರು ಬೇರೆ ಭಾಳ ದೊಡ್ಡ ಊರಾಗಿರೋದ್ರಿಂದ ಭಾಳ ಚೆನ್ನಾಗಿ ನಡೀತಾ ಇತ್ತು. ಅಂಥ ಒಂದು ಸಂಘ ಮುಚ್ಚೋಯ್ತು. ತದನಂತರ ನಾನು ಕೂಡ ಅದನ್ನು ಪ್ರಾರಂಭ ಮಾಡೋದಕ್ಕೆ ಭಾಳ ಪ್ರಯತ್ನ ಪಟ್ಟೆ. ಅದೇ ಸಂಘವನ್ನು ಪುನರುಜ್ಜೀವನ ಮಾಡಿಸಿ ಮತ್ತೆ ಅದನ್ನು ಚಾಲು ಮಾಡೋದಕ್ಕೆ ಭಾಳ ಪ್ರಯತ್ನ ಪಟ್ಟೆ. ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ ಆ ಸಂದರ್ಭದಲ್ಲಿ. ನಂತರ ರಮೇಶ್ ಅವರು ಬೇರೆಯವರು ಬಂದು ಪ್ರಾರಂಭ ಮಾಡಿ ಅಂತ ಹೇಳಿದ್ದು ನಿಜಾನೇ. ಆದರೆ ಸರ್ಕಾರದ ಕಾನೂನುಗಳು ಅದಕ್ಕೆ ತೊಡಕಾಗಿದ್ವು. ಒಂದು ಊರಿನಲ್ಲಿ ಒಂದು ಡೈರಿ ಪ್ರಾರಂಭ ಆಗಿದ್ದರೆ ಆ ಡೈರಿ ಲಿಕ್ವಿಡೇಷನ್ ಅಂದರೆ ಸಮಾಪನ ಅಂತಾರೆ. ಆ ಸಮಾಪನ ಆಗದೇ ಇದ್ದರೆ, ಲಿಕ್ವಿಡೇಷನ್ ಆಗದೇ ಇದ್ದರೆ ಇನ್ನೊಂದು ಡೈರಿಯನ್ನು ನಾವು ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ಒಂದು ಕಾರಣದಿಂದ ಆಗ ಡೈರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ತದನಂತರ ಏನು ರಮೇಶ್ ಅವರು ಬಂದು ನನ್ನನ್ನು ಕೇಳಿದಾಗ ಆಗ ಹೊಸದಾಗಿ ಒಂದು ಕಾನೂನು ಬಂದಿತ್ತು. ಅದೇನು ಅಂತಂದರೆ, ಒಂದು ಊರಿನಲ್ಲಿ ಗಂಡಸರ ಒಂದು ಡೈರಿ ಇದ್ದರೆ ಅದು ಮುಚ್ಚಿದ್ರೆ ಅಲ್ಲಿ ಬೇಕಾದರೆ ಮಹಿಳಾ ಡೈರಿ ಮಾಡ್ಬೋದು ಅನ್ನೋ ಒಂದು ಕಾನೂನನ್ನು ತಂದಿದ್ದರು. ಆ ಒಂದು ಸಂದರ್ಭದಲ್ಲಿ ನಾನು ರಮೇಶ್ ಅವ್ರಿಗೆ ಹೇಳಿದೆ, ನೋಡಪ್ಪ, ಗಂಡಸರದ್ದು ಮತ್ತೆ ಮಾಡೋಕ್ಕಾಗಲ್ಲ. ಅದು ಮಾಡಬೇಕಾದ್ರೆ ಲಿಕ್ವಿಡೇಷನ್ ಆಗಬೇಕು, ಸಮಾಪನ ಆಗಬೇಕು. ಸಮಾಪನ ಆದಮೇಲೆ ಮತ್ತೆ ನೀವು ಪ್ರಾರಂಭ ಮಾಡ್ಬೋದು. ಸಮಾಪನ ಅಂದರೆ ಹೆಂಗೆ ಅಂದರೆ, ಲಿಕ್ವಿಡೇಷನ್ ಅಂತ ಹೆಂಗೆ ಅಂದರೆ, ನೀವು ಕೊಡಬೇಕಾಗಿರೋ ದುಡ್ಡೆಲ್ಲ ಕೊಡಬೇಕು. ಯಾರ್ಯಾರಿಗೆ ಬಾಕಿ ಇತ್ತೋ ಆ ಬಾಕಿಗಳು ಚುಕ್ತಾ ಮಾಡಬೇಕು. ಚುಕ್ತಾ ಮಾಡೋಕ್ಕೆ ಯಾರು ಕೊಡ್ತಾರೆ? ಹಾಗಾಗಿ ಮಹಿಳಾ ಡೈರಿ ಮಾಡ್ಕೊಳ್ಳೋಂಗಿದ್ರೆ ನಾನು ನಿಮಗೆ ಪರ್ಮಿಷನ್ ಕೊಡ್ತೀನಪ್ಪ, ಮಾಡ್ಕೋಬೋದು ನೀವು ಅಂತ ಹೇಳಿದ್ವಿ. ಆ ಒಂದು ಸಂದರ್ಭದಲ್ಲಿ ಸರಿ ಅಣ್ಣ, ಯಾವುದಾದ್ರೂ ಆಗಲಿ ನಮ್ಗೆ ಡೈರಿ ಬೇಕು ಅಂತಂದರು. ಸರಿ ಅಂತ ಮಹಿಳಾ ಡೈರಿ ಆ ರೀತಿ ನಿಮ್ಮೂರಿನಲ್ಲಿ ಪ್ರಾರಂಭ ಆಯಿತು. ಇದಕ್ಕೆ ಮೂಲ ಕಾರಣ ಕೂಡ ನಮ್ಮ ರಮೇಶ್ ಅವರೇ ಇದಕ್ಕೆಲ್ಲ ಓಡಾಡಿ ಎಲ್ಲ ಮಾಡಿದಂಥವು. ಇವತ್ತು ಭಾಳ ಸಂತೋಷ ಯಾಕೆ ಆಗ್ತಾಯಿದೆ ಅಂದರೆ, ನನಗೆ ಗೊತ್ತಿರೋ ಮಟ್ಟಿಗೆ ಇನ್ನೂ ಪ್ರೈವೇಟ್ ಡೈರಿಗಳಿದೆ ಇಲ್ಲಿ. ಪ್ರೈವೇಟ್ ಡೈರಿನಲ್ಲಿ ಯಾವತ್ತಾದರೂ ಈ ರೀತಿ ಸಭೆ ಮಾಡಿದಾರಾ? ನಾನು ಒಂದೇ ಪ್ರಶ್ನೆ ಕೇಳೋದು ನಿಮ್ಮನ್ನು. ಪ್ರೈವೇಟ್ ಡೈರಿಯವರು ಯಾರು
ಮಾಡ್ತಾರೋ ಅವ್ರ ಜೋಬಿಗೆ ದುಡ್ಡು ಹಾಕ್ಕೊತಾರೆ, ಲಾಭ ಏನಿದ್ರು ಅವರು ಉಪಯೋಗಿಸ್ಕೊತಾರೆ. ಇದು ಉಂಡಪ್ಪ ಮಲ್ಲಿ ಇಷ್ಟು ಉಂಡಪ್ಪ. ಈ ಏನು ಪ್ರೈವೇಟ್ ಡೈರಿಯವರು ಇದ್ದಾರೆ ಇವರು ಅವರ ಸ್ವಂತ ಲಾಭ ಮಾಡ್ಕೊಳ್ತಾರೆ, ಅವ್ರು ಚೆನ್ನಾಗಿ ಆಗ್ತಾರೆ. ಆದರೆ ಸಹಕಾರ ಸಂಘ, ಕೋಆಪರೇಟಿವ್ ಸಹಕಾರ ಸಂಘ ಏನಿದೆಯಲ್ಲ, ಇದು ಎಲ್ರಿಗೂ ಸೇರಿರ್ತಕ್ಕಂಥದ್ದು, ನಿಮ್ಮೆಲ್ಲರಿಗೂ ಸೇರಿರ್ತಕ್ಕಂಥದ್ದು. ನಿಮ್ಮ ಪರವಾಗಿ ಒಂದು ಆಡಳಿತ ಮಂಡಳಿಯನ್ನು ನೇಮಿಸಿರ್ತೀರಿ. ಆ ಆಡಳಿತ ಮಂಡಳಿ ಒಬ್ಬ ಅಧ್ಯಕ್ಷರು ಇದನ್ನು ನಡೆಸ್ತಾರೆ. ಹಾಗಾಗಿ ಇದು ಎಲ್ರಿಗೂ, ಇಲ್ಲಿ ಲಾಭ ಬಂದರೆ ಎಲ್ರಿಗೂ ಸೇರ್ತಕ್ಕಂಥದ್ದು. ಈಗಾಗಲೇ ಓದಿದ್ರು 7 ಲಕ್ಷ ಚಿಲ್ಲರೆ ಲಾಭನ ಈ ಸಂಘ ಪಡ್ಕೊಂಡಿದೆ. ಖರ್ಚುಗಳು ಹೋಗ್ತಾ 4 ಲಕ್ಷ ಚಿಲ್ಲರೆ ಈಗಾಗಲೇ ಲಾಭ ನಿಮಗೆ ಬಂದಿದೆ. ರಮೇಶ್ ಅವರು ಹೇಳಿದ್ರು 8 ಲಕ್ಷ ಲಾಭ ಇದೆ, ಇವತ್ತು ನಮ್ಮ ಸಂಘ ದುಡ್ಡನ್ನು ಇಟ್ಟಿದ್ದೀವಿ ಅಂತ. ನೋಡಿ, ಇದರಲ್ಲಿ ಏನು 4 ಲಕ್ಷ ಚಿಲ್ಲರೆ ಲಾಭ ಉಳಿದಿದೆಯೋ ಇದರಲ್ಲಿ 65% 2,13,000 ಮತ್ತೆ ನಿಮಗೆ ವಾಪಸ್ ಕೊಡ್ತಾರೆ ಬೋನಸ್ ಮುಖಾಂತರ. ಈಗ ಎಲ್ಲಿ ಪ್ರೈವೇಟ್ ಡೈರಿಯವ್ರನ್ನ ಕೊಡಿ ಅಂತೇಳಿ, ಪ್ರೈವೇಟ್ ಡೈರಿಯವ್ರನ್ನ ಬೋನಸ್ ಕೊಡಿ ಅಂತೇಳಿ ನೋಡೋಣ. ₹1 ಬೇಕು ಅಂದರೂ ಕೂಡ ಸಾಲ ಕೊಡ್ತಾರೆ. ಈಗ ಬೋನಸ್ ಗೀನಸ್ ಅಂತ ಯಾವುದು ಪ್ರೈವೇಟ್ ಡೈರಿಯವ್ರು ಕೊಡೋದಿಲ್ಲ. ದಯವಿಟ್ಟು ನಿಮ್ಮನ್ನು ನಾನು ಪ್ರಾರ್ಥನೆ ಮಾಡೋದೇನು ಅಂತಂದರೆ, ನಿಮ್ಮ ಅಕ್ಕ ತಂಗಿರು, ನಿಮ್ಮ ಮನೆ ಪಕ್ಕದವರು ಯಾರು ಪ್ರೈವೇಟ್ ಡೈರಿಗೆ ಹಾಕ್ತಾರೆ, ನಾಳೆಯಿಂದನೇ ಈ ಡೈರಿಗೆ ಹಾಕೋ ರೀತಿ ನೀವು ಮಾಡಬೇಕು. ಯಾಕೆ ನೀವು ಹೇಳಬೇಕು, ನಾವು ಅಲ್ಲಿ ನೋಡಿ ಇವತ್ತು ಏನೋ ತಿಂಡಿ ಗಿಂಡಿ ಮಾಡಿಸಿರ್ತಾರೆ, ಒಂದು ಎಲ್ಲರೂ ಕೂತ್ಕೊಂಡು ಒಂದು ಕಷ್ಟ ಸುಖ ಮಾತಾಡ್ತೀರಿ. ಅವ್ರು ಯಾವತ್ತಾದರೂ ಈ ರೀತಿ ಸೇರಿಸಿದಾರಾ? ಆಮೇಲೆ ಹೇಳುವಂತೀರಮ್ಮ. ಯಾರು ಕೂಡ ಈ ರೀತಿ ಕಷ್ಟ ಸುಖ ಕೇಳೋರಿರಲ್ಲ, ಯಾರು ಕೂಡ ಈ ರೀತಿ ಸೇರಿಸಲ್ಲ. ಅವರಾಯಿತು, ಅವ್ರು ಚೆನ್ನಾಗಾಗೋದಾಯಿತು. ಇಷ್ಟು ಬಿಟ್ಟರೆ ಪ್ರೈವೇಟ್ ಡೈರಿಯಿಂದ ಏನೂ ಒಂದು ಪೈಸೆ ಕೂಡ ಅನುಕೂಲ ಆಗಲ್ಲ. ಇದನ್ನು ನೀವು ಬೇರೆಯವ್ರಿಗೂ ಹೇಳಿ ಅವರಿಂದ ಹಾಲಾಗಿಸಿ ನಿಮ್ಮ ಒಂದು ಸಂಘ ಇನ್ನೂ ದೊಡ್ಡದಾಗಿ ಬೆಳೆಯೋದಕ್ಕೆ ನೀವು ಕಾರಣರಾಗಬೇಕು. ಕಪ್ಪಲ್ಮಡುಗಲ್ಲಿ ಹಾಲಿದೆ, ಒಳ್ಳೆ ಹಾಲಿದೆ. ಆ ಹಾಲನ್ನು ಒಂದು ಕಡೆ ತಿರ್ಸ್ಕೊಂಡ್ರೆ ನೀವು ಈ ಸಂಘ ಇನ್ನೂ ಬೃಹದಾಕಾರವಾಗಿ ಬೆಳೀತದೆ, ನಿಮ್ಮ ಹಳ್ಳಿಗೆಲ್ಲ ಅನುಕೂಲ ಆಗ್ತದೆ. ಮತ್ತು ನಮ್ಮ ಸ್ನೇಹಿತರೊಬ್ಬರು ಒಂದು ಪ್ರಶ್ನೆ ಕೇಳಿದ್ರು, ನಮ್ಮ ಊರು ಹಾಲನ್ನು ಶ್ರೀರಂಗಪುರಕ್ಕೆ ಕಳಿಸ್ತೀರಿ, ಇಲ್ಲೇ ಒಂದು ಯಾಕೆ ಮಾಡಬಾರ್ದು ಅಂತ. ಮಾಡೋ ಸಂದರ್ಭ ಬರ್ತದೆ, ಆದರೆ ಇಲ್ಲೊಂದು ಸುಸಜ್ಜಿತವಾದಂಥ ಒಂದು ಕಟ್ಟಡ ಬೇಕು, ಮತ್ತು ಹಾಲು ಕೂಡ ಜಾಸ್ತಿ ಆಗಬೇಕು. ಅಂಥ ಸಂದರ್ಭದಲ್ಲಿ ನಾವಿಲ್ಲಿ BMC ಹಾಕೋದಕ್ಕೆ ಕೂಡ ಪ್ರಯತ್ನ ಪಡ್ತೀವಿ. ಅಲ್ಲಿವರೆಗೂ ಕೂಡ ನೀವು ಬೇರೆ ಕಡೆಗೆ ಹೋಗಲೇಬೇಕಾಗ್ತದೆ ಹಾಲು. ಮತ್ತು ಮ್ಯಾಟ್ಗಳು ಇನ್ನೊಂದು ಅಂತ ನಮ್ಮ ಸ್ನೇಹಿತರೊಬ್ಬರು ಕೇಳಿದ್ರು. ಈಗ 1 ವರ್ಷ ಯಾವುದೇ ಕಮಿಟಿ ಇರಲಿಲ್ಲ, ನಮ್ಮದು ಅಡ್ಮಿನಿಸ್ಟ್ರೇಟರ್ ಇದ್ದರು, ಅದರಿಂದ ಯಾವುದೂ ಕೆಲಸ ಆಗಿರಲಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಮ್ಯಾಟ್ಗಳನ್ನ ಮತ್ತು ಎಲ್ಲ ಇವುಗಳನ್ನ ಕೂಡ ನಿಮಗೆ ಕಳಿಸುವಂಥ ಒಂದು ಕಾರ್ಯವನ್ನು ಮಾಡ್ತೀವಿ. ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದೀರಿ. ಇನ್ನು ಮುಂದಕ್ಕೂ ಕೂಡ ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.